ವೇದ ವೇದ ಏನಾಯ್ತಜ್ಜಿ? ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಅಲ್ಲಿ ಮನೆಯವರು ನಿನ್ಗೆ ಇನ್ನೊಂದು ಮದುವೆ ಮಾಡ್ಬೇಕು ಅಂತ ಮಾತಾಡ್ತಿದ್ದಾರೆ. ನೋಡು ವೇದ, ಇಲ್ಲಿ ನಡೀತಾ ಇರೋದು ಯಾವುದೂ ಸರಿ ಇಲ್ಲ. ನೀನು ವಿಕ್ರಮ್ನ ಬಿಟ್ಟು ಬಂದಿದ್ದು ಗೊತ್ತಾದ ಮೇಲೂ ಅವ್ರ ಮನೆಗೆ ಹೋಗಿ ಮಾತಾಡಿ ಸಮಾಧಾನ ಮಾಡಿ ನಿನ್ನನ್ನು ವಿಕ್ರಮನ್ನು ಒಂದು ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಆದರೆ ಇಲ್ಲಿ ಯಾರೂ ಅದ್ರ ಬಗ್ಗೆ ಆಸಕ್ತಿನೇ ತೋರಿಸ್ತಾ ಇಲ್ಲ. ಒಂದು ಕೆಲಸ ಮಾಡು, ನೀನು ಬೇಗ ರೆಡಿಯಾಗು. ವಿಕ್ರಮ್ ಮನೆಗೆ ಹೋಗಿ ಜಯ ಜಗನ್ನಾಥನ ಹತ್ರ ನಾನು ಮಾತಾಡ್ತೀನಿ. ನಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ ನಮ್ಮ ಕುಟುಂಬದ ಪರವಾಗಿ ನಾನು ಅವ್ರ ಹತ್ರ ಕ್ಷಮಾಪಣೆ ಕೇಳ್ತೀನಿ. ಅಜ್ಜಿ, ನೀವು ಯಾವ ತಪ್ಪು ಮಾಡಿದಿರಂತ ನೀವು ಹೋಗಿ ಕ್ಷಮಾಪಣೆ ಕೇಳ್ತೀರಾ? ಯಾರೇ ಮಾಡಿರಲಿ, ನಮ್ಮನೆ ಕಡೆಯಿಂದ ತಪ್ಪಾಗಿದೆ ಆದಮೇಲೆ ಯಾರಾದರೂ ಒಬ್ರು ಮುಂದೆ ನಿಂತು ಕ್ಷಮಾಪಣೆ ಕೇಳಲೇಬೇಕಲ್ವಾ? ಇಲ್ಲ ಅಂದರೆ ನಿಮ್ಮ ಸಂಸಾರ ಸರಿ ಹೋಗೋದು ಹೇಗೆ? ನನ್ನ ಹಣೆ ಬರಹದಲ್ಲಿ ಆ ಮನೆ ಸೊಸೆಯಾಗಿ ಬಾಳ್ಬೇಕು ಅಂತ ಬರ್ದಿದ್ರೆ ಅದು ಹಾಗೇ ಆಗುತ್ತೆ ಅಜ್ಜಿ. ಇಲ್ಲಾಂದರೆ ನೀವೆಷ್ಟೇ ಪ್ರಯತ್ನ ಪಟ್ಟರು ಅದು ಫಲಿಸಲ್ಲ. ಅಜ್ಜಿ, ವಿಕ್ರಮ್ ನನಗೆ ತಾಳಿ ಕಟ್ತಾನೆ. ಎಲ್ಲರೂ ಬಿಟ್ಟು ಒಬ್ಬ ಗುರುತು ಪರಿಚಯ ಇಲ್ದಿರೋ ಹಿಂದೆ ಹೋಗ್ತೀನಿ ಅಂತ ಯಾರಿಗಾದ್ರೂ ಗೊತ್ತಿತ್ತಾ? ಅದ್ರದ್ದು ನಡೀತಲ್ವಾ? ಅದೇ ಥರ ನಮ್ಮ ಅಪ್ಪನೂ ಒಂದು ಪ್ರಾಬ್ಲಮಿಗೆ ಸಿಕ್ಕಾಕೋತಾರೆ. ಅವರನ್ನು ಬಿಡ್ಸೋದಕ್ಕೆ ಹೋಗಿ ನಾನು ಮನೆಯಿಂದ ಹೊರಗಡೆ ಬರ್ತೀನಿ ಅಂತ ಯಾರಿಗಾದ್ರೂ ಗೊತ್ತಿತ್ತಾ? ನಡೀಲಿಲ್ವಾ ಅದು? ಅಜ್ಜಿ, ನಮ್ಮ ಜೀವನದಲ್ಲಿ ಏನೇನು ನಡೆದ್ರು ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇರುತ್ತೆ ಅಂತ ನಾನು ತುಂಬ ಸ್ಟ್ರಾಂಗ್ ಆಗಿ ನಂಬ್ತೀನಿ. ನಿನ್ನ ಕಾರಣಗಳಿಗೆ ಒಂದಿಷ್ಟು ಬೆಂಕಿ ಅಕ್ಕ. ಇಲ್ಲ, ಇಷ್ಟು ಚಿಕ್ಕ ವಯಸ್ಸಿಗೆ ಒಳ್ಳೆ ಬೇರೋಂತಿ ಥರ ಮಾತಾಡ್ತೀಯಲ್ಲ. ಈಗ ನೀನು ನನ್ನ ಮಾತು ಕೇಳು. ನೀನೇನಾದರೂ ಈಗ ಸ್ವಲ್ಪ ಎಚ್ಚರ ತಪ್ಪಿದ್ರೆ ಎಲ್ಲ ಸೇರ್ಕೊಂಡು ನಿನಗೆ ಇನ್ನೊಂದು ಮದುವೆ ಮಾಡಿಸ್ಬಿಡ್ತಾರೆ. ಅವ್ರು ಅನ್ಕೊಂಡಿದ್ದಾಗೆ ಆಗ್ಬಿಡುತ್ತೆ ಅಜ್ಜಿ. ಇದು ಆ ಸಾಕ್ಷಾತ್ ಉಮಾಮಹೇಶ್ವರರ ಆಶೀರ್ವಾದದಿಂದ ನನ್ನ ಕೊರಳಿಗೆ ಏರಿರೋ ತಾಳಿ. ಅವರು ನಿಶ್ಚಯ ಮಾಡಿಸಿರೋ ಮದುವೆ ಇದು. ಸುಳ್ಳಾಗ್ಬಿಡುತ್ತಾ? ಏನು ನಿನ್ನ ಮಾತಿನ ಅರ್ಥ? ನನ್ನಿಂದ ವಿಕ್ರಮ್ನ, ವಿಕ್ರಮಿಂದ ನನ್ನನ್ನ ಯಾರಿಂದನೂ ದೂರ ಮಾಡೋದಕ್ಕಾಗಲ್ಲ. ಇವಾಗ ನಾವು ಬೇರೆ ಬೇರೆ ಇರ್ಬೋದು, ಆದ್ರೆ ಒಂದಿನ ಬರುತ್ತೆ ಯಾವ ವಿಕ್ರಮ್ ನನ್ನ ಹೋಗು ಹೋಗು ಅಂತ ಮನೆಯಿಂದ ಹೊರಗಡೆ ಕಳಿಸಿದ್ನೋ ಅದೇ ವಿಕ್ರಮ್ ನನ್ನ ಬಾ ಬಾ ಅಂತ ಕೈ ಹಿಡಿದು ಮನೆ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಅದನ್ನೇ ಇಷ್ಟರಲ್ಲೇ ಬರುತ್ತೆ. ಅವನಿಗೆ ನಿನ್ನ ಪ್ರೀತಿನೇ ಇಲ್ಲವಲ್ಲೇ? ಇದ್ದಿದ್ರೆ ನಿನ್ನ ಮನೆಯಿಂದ ಹೊರಗಾಗ್ತಿದ್ನ? ಅಜ್ಜ, ಯಾರು ಹೇಳಿದ್ದು ಅವನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ? ನಾನು ಅವನನ್ನ ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ಅವನು ನನ್ನ ಪ್ರೀತಿಸ್ತಾನೆ. ನಾನು ಓಪನ್ ಆಗಿ ಹೇಳ್ಕೊತಿದ್ದೀನಿ, ಅವ್ನು ಹೇಳ್ಕೊತಿಲ್ಲ. ಯಾಕಂದ್ರೆ ಅವನಿಗೆ ಅವನ ಪ್ರೀತಿನೂ ಅರ್ಥ ಆಗ್ತಿಲ್ಲ. ಅವನಿಗದು ಅರ್ಥ ಆಗಿದ್ದಿನ ಎಲ್ಲನೂ ಬಿಟ್ಟು ನನಗೋಸ್ಕರ ಓಡ್ ಬರ್ತಾನೆ. ನಿಮ್ಮ ಕಣ್ಣು ಮುಂದೆ ನನ್ನ ಕರ್ಕೊಂಡು ಹೋಗ್ತಾನೆ. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಜ್ಜಿ. ನಿನ್ನ ಧೈರ್ಯ ನೋಡ್ತಿದ್ರೆ ನನಗೂ ಇದೆಲ್ಲ ನಡೆಯುತ್ತೆ ಅಂತ ನಂಬಿಕೆ ಬರ್ತಾ ಇದೆ. ಆದರೆ ಮನೆಯವರು ಮಾತಾಡೋದು ನೋಡ್ತಿದ್ರೆ ಅಜ್ಜಿ, ನನ್ನನ್ನು ಮೀರಿ ಅದು ಹೇಗಜ್ಜಿ ನನಗೆ ಮದುವೆ ಮಾಡಿಸ್ತಾರೆ? ನಾನೇನು ಗೊಂಬೆನಾ ನನ್ನ ಕೂರ್ಸಿ ತಾಳಿ ಕಟ್ಸೋದಕ್ಕೆ? ಅಜ್ಜಿ, ನಾನು ಯಾರು? ಈ ವೇದಾವತಿ ಮೊಮ್ಮಗಳು. ವೇದಾವತಿ ಮೊಮ್ಮಗಳು ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಕೊಬಿಡ್ತಾಳ? ಖಂಡಿತವಾಗ್ಲೂ ಇಲ್ಲ. ಮತ್ತೆ ಯಾಕೆ ಟೆನ್ಷನ್ ಅಜ್ಜಿ? ಸ್ಮೈಲ್ ಮಾಡಿ, ಸ್ಮೈಲ್ ಸ್ಮೈಲ್ ಸ್ಮೈಲ್. ಶೈಲು, ಶೈಲು, ಆತೆ ಬಾಯಿಲಿ. ಇದೆಲ್ಲ ತೊಳೆದಿಟ್ಟಿದ್ದೀನಿ, ಬಟ್ಟೆ ತಗೊಂಡು ಒರೆಸಿ ಈ ಬುಟ್ಟಿಲಿ ಹಾಕಿಟ್ಬಿಡ. ಅಯ್ಯೋ ಅತ್ತೆ, ಇದು ಯಾಕೆ ಒರೆಸ್ಬೇಕು? ಬೆಳಗ್ಗೆ ಆಗೋಷ್ಟರಲ್ಲಿ ಅದೇ ಒಣಗೋಗ್ಬಿಡತ್ತೆ. ಓ ಹೌದಾ, ನಂಗೆ ಗೊತ್ತೇ ಇರ್ಲಿಲ್ವಲ್ಲೇ. ಈಗೇನು ಮಾಡ್ತೀಯಾ ಇಲ್ವಾ?
ಮೊದಲೇ ಇಡೀ ಫ್ಯಾಮಿಲಿ ನನ್ನನ್ನ ನೋಡಿದ್ರೆ ವೈಲೆಂಟ್ ಆಗಿ ಆಡ್ತಾರೆ. ಹಾ ಹ್ಞೂ ಅಂದ್ರೆ ಸಾಕು, ಹೊಡಿಯೋಕ್ಕೆ ಬರ್ತಾರೆ. ಸದ್ಯಕ್ಕೆ ಸೈಲೆಂಟ್ ಆಗಿ ಬ್ಯಾಟಿಂಗ್ ಮಾಡೋದೇ ಒಳ್ಳೇದು. ಏನು ತುಂಬ ಯೋಚನೆ ಮಾಡ್ತಿದ್ಯಾ? ಆಗಲ್ವಾ? ಮಕ್ಕಳು ಅಶೋ, ಏನತ್ತೆ ನೀವು ಹೇಳಿದ್ರೆ ನಾನು ಆಗಲ್ಲ ಅಂತೀನಾ? ಮಾಡ್ತೀನಿ. ಅಮ್ಮ ತುಂಬ ಹೊಟ್ಟೆ ಹಸಿತಿದೆ, ಏನಾದಿದ್ರು ಕೊಡು, ನಾನು ಹೋಗಿ ಕೈಗಳು ತೊಳ್ಕೊಂಬರ್ತೀನಿ. ಇರೋ ಹಶ್ವಾಗಿದೆ ಅಲ್ವಾ, ಇವತ್ತು ಒಂದಿನ ಹಾಗೆ ತಿನ್ನು. ಸುಮ್ಮನಿರಮ್ಮ, ಹಾಗೆ ಏನಾದರೂ ಊಟ ಮಾಡಿದ್ರೆ ಆ ಬೇತಾಳ ಸೋಮಾರಿ ಗೀಮಾರಿ ಅಂತ ತಲೆಲ್ಲ ತಿಂದಾಕ್ತಾಳೆ. ಇದಕ್ಕೆ ಅವಳ ಬಗ್ಗೆ ಒಳಗೆ ಫೀಲಿಂಗ್ಸ್ ಇದ್ದಂಗಿದೆ. ವಿಕ್ರಮ್, ಎಲ್ಲಿ ಕೂತ್ಕೋ, ಊಟ ತಗೊಂಡ್ ಬರ್ತೀನಿ. ಶೈಲು, ವರ್ಷದ ಸಾಕು, ನಾನು ಎತ್ತಿಡ್ತೀನಿ, ನೀನು ಹೋಗಿ ಮಲ್ಕೋ ಹೋಗು. ಪರವಾಗಿಲ್ಲ ಅತ್ತೆ, ಇದೆಲ್ಲ ಮುಗಿಸ್ಕೊಂಡು ನಾನು ಮಲ್ಕೋತೆ. ತುಂಬ ದಂಡಿರೋಳ ಥರ ಕಾಣ್ತಿದ್ಯಾ, ಹೋಗಿ ಮಲ್ಕೋ, ಪರವಾಗಿಲ್ಲ. ಏನಪ್ಪ ಇದ್ದಕ್ಕಿದ್ದಂಗೆ ಅಕ್ರೆ ಜೋರಾಗಿ ಹರಿತಾ ಇದೆ, ಏನೋ ವಿಷಯ ಇದ್ದಂಗಿದೆಯಲ್ಲ. ಶೈಲು, ನಿಂಗೆ ಹೇಳ್ತಾ ಇರೋದು, ಹೋಗಿ ಮಲ್ಕೋ ಹೋಗು. ಅಯ್ಯೋ ಅತ್ತೆ, ನಾನೇನ್ ಕಾಡಿಗೆ ಹೋಗಿ ಕಟ್ಗೆ ತಗೊಂಡ್ ಬಂದಿದ್ದೀನಾ ನನಗ್ ಸುಸ್ತಾಗೋದಕ್ಕೆ? ಪರವಾಗಿಲ್ಲ ಅತ್ತೆ, ನೀವು ವಿಕ್ರಮ್ಗೆ ಊಟ ಕೊಡಿ, ನಾನು ಎಲ್ಲ ಕೆಲಸ ಮಾಡಿ ಮುಗಿಸ್ತೀನಿ. ಇದೇಂಜ ಪಲಾವು, ಕೇಸರಿ ಬಾತು. ಅತ್ತೆ, ನಮಗ್ ಮಾತ್ರ ಅನ್ನ ಸಾಂಬಾರು, ನಿಮ್ ಮಗನಿಗೆ ಮಾತ್ರ ಕೇಸರಿ ಬಾತು ಪಲಾವಾ? ಅಲ್ಲ ಅತ್ತೆ, ಇದನ್ನೆಲ್ಲ ಯಾವಾಗ ಮಾಡಿದ್ರೆ? ನಂಗೊಂದ್ ಸಣ್ಣ ವಾಸನೆ ಕೂಡ ಬಂದಿಲ್ಲ. ಪಾಪ, ನನ್ನ ಮಗ ಸರಿಯಾಗಿ ಊಟ ಮಾಡದೆ 3-4 ದಿನ ಆಗೋಗಿತ್ತು. ಅದಕ್ಕೆ ಹೋಟೆಲಿಂದ ತರಿಸ್ದೆ, ಸ್ವಲ್ಪ ರುಚಿಯಾಗಿ ತಿನ್ಲಿ ಅಂತ. ತಟ್ಟೆನ ಹಾಗೆ ಯಾಕೆ ದುರ್ಗುಟ್ಕೊಂಡು ನೋಡ್ತೀಯಾ? ನನ್ನ ಮಗನಿಗೆ ದೃಷ್ಟಿ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ, ಹಾಗೆಲ್ಲ ನೋಡ್ಬೇಡ. ತಗೊಳ್ಳ ಫೋನ. ವಿಕ್ರಮ್, ನಾಳೆ ನಾನು ನೀನು ಸ್ವಲ್ಪ ಹೊರಗೆ ಹೋಗಿ ಬರೋಣ ಕಂದ. ಹೊರಗಡೆನ? ಎಲ್ಲಿಗೆ? ಬೆಳಿಗ್ಗೆ ಹೇಳ್ತೀನಿ. ನೀನು ನಾಳೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ರೆಡಿಯಾಗಿರು, ಹೋಗೋಣ. ಅತ್ತೆ, ದೇವಸ್ಥಾನಕ್ಕೇನಾದ್ರೂ ಹೋಗ್ತಿದ್ದೀರಾ? ಎಲ್ಲೋ ಒಂದ್ ಕಡೆ ಹೋಗ್ತೀನಿ ಕಡೆ. ಈಗೇನು ಎಲ್ಲ ವರದಿನೂ ನಿಂಗೆ ಒಪ್ಪಿಸ್ಬಿಟ್ಟೆ ಹೋಗ್ಬೇಕಾ? ನನ್ನ ಜೊತೆ ಬರ್ತೀಯ ಅಲ್ವೇನೋ? ಜಯಮ್ಮ, ನಿನ್ನ ಮಾತನ್ನ ಈ ಮಗ ಯಾವತ್ತಾದ್ರೂ ಮೀರಿದಾನ? ಇಲ್ಲ ಕಣ. ಜಯಮ್ಮ, ನಿಜ ಹೇಳು, ಏನಾದರೂ ಹರಕೆ ಕಟ್ಕೊಂಡಿದ್ಯಾ? ನಾನು ಅನ್ಕೊಂಡಿದ್ದು ಆದರೆ ಈ ಮಗನ ಮುಡಿ ಕೊಡ್ತೀನಿ ಅಂತ. ಸುಮ್ಮನಿರೋ, ಇಷ್ಟು ಸುಂದರವಾಗಿರೋ ನನ್ನ ಮಗನ ಮುಡಿನ ದೇವ್ರು ಕೊಟ್ಬಿಡ್ತೀರಾ? ನನ್ನ ಸ್ವೀಟ್ ಅಮ್ಮ. ನೀನು ಅಷ್ಟೇ ನನ್ನ ಸ್ವೀಟ್ ಮಗು. ತಗೋ ತಿನ್ನು. ನಾಳೆ ಬೆಳಿಗ್ಗೆ ನಂಗೆ ಕರ್ಕೊಂಡು ಹೋಗಕ್ಕೆ ಮರಿಬಾರ್ದು. ಅಮ್ಮ, ನೀನು ಫಸ್ಟು, ಉಳಿದಿದೆಲ್ಲ ನೆಕ್ಸ್ಟು. ಏನಪ್ಪ ಇದು? ಗುಟ್ಬಿಟ್ಟು ಕೊಡ್ದಂಗೆ ಅತ್ತೆ ಏನೋ ಮಾಡ್ತಿದ್ದಾರೆ. ಎಲ್ಲಿಗೆ ಹೋಗ್ತಿರ್ಬೋದು ಇವರು? ಹಾಯ್ ಪ್ರಿಯಾ. ಹಾಂ, ಚೆನ್ನಾಗಿದೆ. ನೀನು ಹೇಗಿದೆಯಾ? ಹಾಂ, ನೆನಪಿದೆ. ಅದೇನಂದರೆ, ನಾನು ವರ್ಕ್ ಮಾಡ್ತಿದ್ದೀನಲ್ಲ ಕಂಪನಿ, ಅವ್ರಿಗೆ ಅರ್ಜೆಂಟಾಗಿ ಒಂದು ರಿಸರ್ಚ್ ರಿಪೋರ್ಟ್ನ ಸಬ್ಮಿಟ್ ಮಾಡೋದಿದೆ, ತುಂಬ ಇಂಪಾರ್ಟೆಂಟ್ ಅದು. ಹಾಂ, ಅದಕ್ಕೆ ಈ ವರ್ಷ ಆಗಲ್ಲ. ಓಕೆ, ಬಾಯ್, ಕ್ಯಾರಿ ಆನ್. ಪ್ರಿಯಾ ಅಂದರೆ ನಿನ್ನ ಕಾಲೇಜ್ ಮೇಟ್ ಅಲ್ವಾ? ಹೌದಣ್ಣ. ಅವಳು ಈವೆಂಟ್ ಆರ್ಗನೈಸರ್ ಆಗಿ ಕೆಲಸ ಮಾಡ್ತಿದ್ದಾಳೆ ತಾನೆ? ಹೌದು. ಹಾಂ, ನಮ್ಮ ಆಫೀಸ್ಗೂ ಒಂದ್ಸಲ ಬಂದಿದ್ಲು.
ನಿಮ್ಮ ಕಂಪ್ನಿದೇನಾದರೂ ಈವೆಂಟ್ಸ್ ಇದ್ರೆ ಹೇಳಿ ಅರೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಎಲ್ಲಿಗಾದರೂ ಇನ್ವೈಟ್ ಮಾಡಿಲ್ಲ ನಿನ್ನನ್ನು? ಹೌದಮ್ಮ, ಪ್ರತಿ ವರ್ಷ ನ್ಯೂ ಇಯರ್ಗೆ ನಾವೆಲ್ಲ ಕಾಲೇಜ್ ಮೇಟ್ಸ್ ಮೀಟ್ ಆಗ್ತಿದ್ವಿ. ಅದಕ್ಕೆ ಈ ವರ್ಷನೂ ಕರೆದ್ರು. ನಾನು ಆಗಲ್ಲ ಅಂತ ಹೇಳಿದೆ. ಯಾಕಾಗಲ್ಲ ಅಂದೆ ವೇದ? ಕಾಲೇಜ್ ಮುಗಿದ್ಮೇಲೆ ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿಯಾಗಿ ಹೋಗ್ತಾರೆ. ಎಲ್ಲರೂ ಒಟ್ಟಿಗೆ ಸಿಗೋದೇ ಕಷ್ಟ. ಕೆಲವು ಕಡೆ ಅಲ್ಯೂಮಿನಿ ಮೀಟ್ ಅಂತ ವರ್ಷಕ್ಕೊಂದ್ಸಲ ಸಿಗ್ತಾರಲ್ಲ. ಹಾಂ, ನಮ್ಮ ಅಲ್ಯೂಮಿನಿ ಮೀಟ್ ನ್ಯೂ ಇಯರ್ಗೆ ಆಗ್ತಿತ್ತು. ಮತ್ತೆ ಹೋಗ್ಬಮ್ಮ.